ಸ್ನೇಹಿತರೆ, ಎಲ್ರಿಗೂ ನನ್ನ ನಮಸ್ಕಾರಗಳು. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶ್ರಾವಣ ಮಾಸದ ಮೊದಲ ಹಬ್ಬ ಪಂಚಮಿ ಹಬ್ಬ. ಪಂಚಮಿ ಹಬ್ಬ ವಿಶೇಷವಾಗಿ ಸಹೋದರ ಸಹೋದರಿಯರ ಹಬ್ಬ. ಅಣ್ಣ, ತಂಗಿ, ಅಕ್ಕ, ತಮ್ಮ ಇವರೆಲ್ಲರ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುವಂಥ ಹಬ್ಬ. ಅದರಲ್ಲೂ ಮದುವೆಯಾಗಿ ಗಂಡನ ಮನೆಗೆ ಹೋದಂಥ ಹೆಣ್ಣು ಮಕ್ಕಳು ತಮ್ಮ ಅಣ್ಣ ಅಥವಾ ತಮ್ಮ ಉಂಡೆಕಾಯಿಯನ್ನು ತರ್ತಾನೆ, ತನ್ನ ತವರು ಮನೆಯನ್ನು ಜ್ಞಾಪಿಸ್ತಾನೆ ಅಂತ ಜ್ಞಾಪಿಸ್ಕ ಮಾಡಿಕೊಳ್ಳುವಂಥ ಹಬ್ಬ. ಈ ಹಬ್ಬಕ್ಕಾಗಿ ನಾನು ವಿಶೇಷವಾಗಿ ಶೇಂಗಾ ಉಂಡೆಯನ್ನು ಮಾಡಿದ್ದೀನಿ. ಮನೆಯಲ್ಲಿ ಪೂಜೆ ಮಾಡಾಯಿತು. ಈಗ ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿರುವ ನಾಗಪ್ಪನ ಕಲ್ಲಿಗೆ ಹಾಲು ತುಪ್ಪವನ್ನು ಎರೆದು ಉಂಡೆಕಾಯಿನ ಎಡೆ ಮಾಡ್ತೀನಿ. ಇವತ್ತು ಸಾಯಂಕಾಲ ಅಥವಾ ನಾಳೆ ನನ್ನ ಮಗ, ಸೊಸೆ ಮತ್ತು ಮೊಮ್ಮಗಳು 3 ಜನ ಕೂಡ ನನ್ನ ಮಗಳ ಮನೆಗೆ ಹೋಗಿ, ನನ್ನ ಮಗ ಅಕ್ಕನ ಮನೆಗೆ ಹೋಗ್ಬಿಟ್ಟು ನಾನು ಮಾಡಿರುವ ಉಂಡೆಕಾಯಿ ಮತ್ತು ಅವರು ಪ್ರೀತಿಯಿಂದ ತೆಗೆದುಕೊಂಡಂಥ ಸೀರೆಯನ್ನು ನನ್ನ ಮಗಳಿಗೆ ಕೊಡ್ತಾರೆ. ಹಾಗೆ ನನ್ನ ಮಗಳು ಕೂಡ ಅಷ್ಟೇ ಕಾತರ ಪ್ರೀತಿಯಿಂದ ಕಾಯ್ತಿರ್ತಾಳೆ, ನನ್ನ ತಮ್ಮ ಬರ್ತಾನೆ ಅಂತ. ನೋಡಿದ್ರ, ಇಂತಹ ಆಚರಣೆಗಳು ನಮ್ಮಲ್ಲಿ ಶತಶತಮಾನಗಳಿಂದಲೂ ಆಚರಣೆಯಲ್ಲಿದೆ. ಇವತ್ತಿಗೂ ಕೂಡ ನಾವು ಇದನ್ನೆಲ್ಲ ಆಚರಣೆ ಮಾಡಿದರೆ ನಮ್ಮ ಮುಂದಿನ ಜನಾಂಗದವರು ಕೂಡ ಇದನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಮನೆಯಲ್ಲಿರುವ ಎಲ್ಲ ಕುಟುಂಬದ ಸದಸ್ಯರ ಒಂದು ಪ್ರೀತಿ, ವಿಶ್ವಾಸ ಬಲಗೊಳ್ಳುತ್ತೆ ಅನ್ನೋ ನಂಬಿಕೆ ಹಾಗೆ ಆಗಲಿ ಅಂತ ನನ್ನ ಹಾರೈಕೆ. ಬನ್ನಿ, ಪೂಜಾ ಸಾಮಗ್ರಿಗಳನ್ನ ನಿಮಗೆ ತೋರಿಸ್ತೀನಿ. ಹಾಗೆ ನಾನು ದೇವಸ್ಥಾನ ಕೂಡ ಹೋಗ್ತೀನಿ. ಅದರ ಕೆಲವು ಫೋಟೋಸ್ನ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಈ ಹಬ್ಬದ ದಿನ ನಾನು ಹುಟ್ಟಿರುವಂತಹ ಈ ಸೀರೆಯನ್ನು ನನ್ನ ಪ್ರೀತಿಯ ಆತ್ಮೀಯ ಮತ್ತು ನಲ್ಮೆಯ ಗೆಳತಿ ಉಮಾ ಅವರು ನನಗೆ ಪ್ರೀತಿಯಿಂದ ನೀಡಿದಂತಹ ಉಡುಗೊರೆ ಇದು. ಅವರು ದಾವಣಗೆರೆಯಲ್ಲೇ ಇದ್ದಾರೆ. ಯಾವುದಾದ್ರೂ ಒಂದು ವ್ಲಾಗಲ್ಲಿ ಜಲ್ಜಾ ನೀನು ಈ ಸೀರೆ ಉಟ್ಕೊಳ್ಬೇಕು ಅಂತ ಹೇಳಿದರು. ಅವರ ಹೇಳಿದ ಥರನೇ ನಾನು ಕೂಡ ಪಂಚಮಿ ಹಬ್ಬದ ದಿನ ನನ್ನ ತವರಿನ ಗೆಳತಿ ಕೊಟ್ಟಂತಹ ಸೀರೆಯನ್ನು ಅತ್ಯಂತ ಪ್ರೀತಿಯಿಂದ ನಾನು ಉಟ್ಕೊಂಡಿದ್ದೀನಿ. ಉಮಾ ಅವರೇ, ನೀವು ಈ ವ್ಲಾಗಲ್ಲಿ ನೋಡಿ ಬಹಳ ಖುಷಿ ಪಟ್ಟಿರ್ತೀರ. ನಾನು ಅಷ್ಟೇ ನಿಮ್ಮಷ್ಟೇ ಖುಷಿ ಮತ್ತು ಸಂತೋಷ ಪಟ್ಟಿದ್ದೀನಿ.